ದಲ್ಲಾಳಿಗಳ ಕಮಿಷನ್ ಹಾವಳಿಗೆ ಗರಂ ಆದ ಉಪ ಲೋಕಾಯುಕ್ತರಾದ ಬಿ ವೀರಪ್ಪ. ತಿಪಟೂರು ನಗರದ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್, ಬಾಲಕರ ಹಾಸ್ಟೆಲ್ ಸೇರಿದಂತೆ ಬೆಳ್ಳಂಬೆಳಿಗ್ಗೆ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿದ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ರೈತರ, ಪ್ರಯಾಣಿಕರ, ಶಾಲಾ ಮಕ್ಕಳ ಸಮಸ್ಯೆ ಆಲಿಸಿದರು. ಕಮಿಷನ್ ತೆಗೆದುಕೊಳ್ಳುತ್ತಿದ್ದ ದಲ್ಲಾಳಿಗಳ ಕ್ರಮಕ್ಕೆ ಹಾಗೂ ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಕ್ಕೆ ಬೇಸರ ವ್ಯಕ್ತಪಡಿಸಿ ಎಪಿಎಂಸಿಯ ಕಾರ್ಯದರ್ಶಿಯನ್ನ ಕರೆದು ಸ್ಥಳದಲ್ಲೇ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ವರದಿ ಮಂಜು, ಗುರ್ಗದಹಳ್ಳಿ. ಇದೆಲ್ಲ ಫ್ರೀನಾ? ಇದೆಲ್ಲ ನಿಮಗೆ ಫ್ರೀನಾ? ಇಲ್ಲ ಸರ್. ಅಂಗಡಿ ಯಾರ್ದಿದ? ನಿಮ್ದ? ಅಂಗಡಿ ಕ್ಲೋಸ್ ಮಾಡಿ ಆಚೆಕ್ ಮಾಡಿರೋದಾ? ಕ್ಲೀನ್ ಮಾಡೋಕ್ಕೆ ಕೇಳ್ತೀವಿ ಬೆಳಿಗ್ಗೆ. ಎಷ್ಟು ಚಾರ್ಜ್ ಬರ್ತದೆ ನಿಮಗೆ? ಹೊರಗಡೆಗೆ ಮಂಗಳವಾರ 1,500 ಸಾವಿರ. 1,500 ಸಾವಿರ. ಒಳಗಡೆಗೆ ಇನ್ನೂ ಫಿಕ್ಸ್ ಆಗಿ ಮಾಡಿರೋದು. ಇನ್ನೂ ಫಿಕ್ಸ್ ಆಗಿಲ್ಲ, ಇಟ್ಕೊಂಡಿದ್ಯಾ? ದಿನಕ್ಕೆ 1,500 ಸಾವಿರನಾ? ವಾರಕ್ಕೆ 1,500 ಸಾವಿರ. ಯಾವುದು ಯೂನಿಫಾರ್ಮ್ ಇಲ್ಲ, ಕೆಲವು 3,000 ಟ್ರಾನ್ಸಾಕ್ಷನ್ ಜಾಸ್ತಿ.